ಕರ್ನಾಟಕದಲ್ಲಿ ನಮ್ಮ ಮೈತ್ರಿ ಪಕ್ಷವಾಗಿರ್ತಕ್ಕಂಥ ಜೆಡಿಎಸ್ಸಿನ ನಾಯಕರಾದಂಥ ರಾಜ್ಯದ ಅಧ್ಯಕ್ಷರು ಕೇಂದ್ರ ಸಚಿವರಾದಂಥ ಕುಮಾರಣ್ಣ ಅವರು, ಅದೇ ರೀತಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿ ಅವರು, ಸದಾನಂದ ಗೌಡರು, ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು, ಇನ್ನೂ ಅನೇಕ ನಮ್ಮ ಸಿ.ಟಿ. ರವಿ ಎಲ್ಲ ಪ್ರಮುಖರು, ಎರಡೂ ಪಕ್ಷದ ಪ್ರಮುಖ ನಾಯಕರ ಸಭೆಯನ್ನು ಇವತ್ತು ನಾನು ಕರೆದಿದ್ದೆ. ಇವತ್ತು ಬಹಳ ಪ್ರಮುಖವಾಗಿ ರಾಜ್ಯದಲ್ಲಿ ಬರ್ತಕ್ಕಂಥ ಅಧಿವೇಶನದಲ್ಲಿ ಈ ಸರ್ಕಾರ ಬಂದು 2 ವರ್ಷ ಆದಮೇಲೆ ರಾಜ್ಯದಲ್ಲಿ ಕೋಮು ಗಲಭೆಗಳು ನಡೀತಾ ಇರುವಂಥದ್ದು, ಕ್ರಮ ಆಗ್ತಾ ಇಲ್ಲ, ಯಾವುದೇ ಕ್ರಮ ಆಗದೇ ಇರತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀರಿ. ಮೈಸೂರಿನ ಘಟನೆ ನಮ್ಮ ಕಣ್ಮುಂದೆ ಇದೆ. ಪೊಲೀಸ್ ಸ್ಟೇಷನ್ಗಳ ಮೇಲೆ 2ನೇ ಬಾರಿ ಹಲ್ಲೆ ಆಗ್ತಾ ಇರುವಂಥದ್ದು. ಅದೇ ರೀತಿ ಮೈಕ್ರೋ ಫೈನಾನ್ಸ್ ಇವರು ಸುಗ್ರೀವಾಜ್ಞೆ ತಂದ್ರೂ ಕೂಡ ನಿನ್ನೆನೂ ಕೂಡ ಮಂಡ್ಯದಲ್ಲಿ ಇಬ್ಬರು ಸಾವನ್ನಪ್ಪಿರೋ ಘಟನೆ ನಾವು ನೋಡ್ತಾ ಇದ್ದೀರಿ. ಅದೇ ರೀತಿ ಕೆಪಿಎಸ್ಸಿ ಹೆಸರಲ್ಲಿ ಇವತ್ತು ಅಮಾಯಕವಾದಂಥ, ಮುಂದೆ ಈ ರಾಜ್ಯದಲ್ಲಿ ಅಸಿಸ್ಟೆಂಟ್ ಕಮಿಷನರು, ತಹಸೀಲ್ದಾರರುಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳಾಗಬೇಕಾಗಿರೋರು ಪ್ರಾರಂಭದಲ್ಲೇ ಅವರು ಕೋಟಿ ಲಂಚವನ್ನು ಕೊಟ್ಟು ಪಾಸಾಗುವಂಥ ಪರಿಸ್ಥಿತಿಗೆ ಇವತ್ತು ದೂಡಿರುವಂಥದ್ದು. ಅದರಲ್ಲೂ ಕನ್ನಡದ ವಿದ್ಯಾರ್ಥಿಗಳು, ಇವರಿಗೆ ಸಿದ್ದರಾಮಯ್ಯನವರು ಅವರು ಜೀವನ ಪ್ರಾರಂಭ ಮಾಡಿದ್ದೇ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾಗಿ. ಇವತ್ತು ಕನ್ನಡವನ್ನು ಕೊಲೆ ಮಾಡ್ತಾ ಇದ್ದಾರೆ. ಟ್ರಾನ್ಸ್ಲೇಷನ್ 100 ಪ್ರಶ್ನೆಗಳಲ್ಲಿ 75 ಪ್ರಶ್ನೆಗಳು ಕನ್ನಡನೇ ಇಲ್ಲ ಅಲ್ಲಿ. ವಿಶ್ವ ಅನ್ನೋ ಕಡೆ ವಿಶ್ವಸಂಸ್ಥೆ ಅಂತ ಇದೆ, ವಿಶ್ವ ಬ್ಯಾಂಕ್ ಅಂತ ಆಗಿದೆ. ಈ ಥರದ ಅನಾಹುತಗಳನ್ನು ಮಾಡೋ ಮುಖಾಂತರ ಇವತ್ತು ಪರೀಕ್ಷೆಯಲ್ಲಿ ಅಕ್ರಮಗಳಾಗಿರುವಂಥದ್ದು ಆಗಿದೆ. ಇವತ್ತು ರೈತ ವಿರೋಧಿಯಾದಂಥ ಸರ್ಕಾರ, ರೈತರ ಆತ್ಮಹತ್ಯೆ ಇನ್ನೂ ನಡೀತಾನೆ ಇದೆ. ಕುಮಾರಸ್ವಾಮಿ ಅವರಿದ್ದಾಗ ರೈತರ ಸಾಲ ಮನ್ನಾ ಮಾಡಬೇಕಂತಾರೆ, ರೈತರಿಗೆ ಜೀವ ಕೊಡುವಂಥ ಕೆಲಸ ಮಾಡಿದರು. ಈ ಸರ್ಕಾರ ಬಂದ ಮೇಲೆ ರೈತರ ಜೀವ ಹಿಂಡೋ ಕೆಲಸ ಮಾಡ್ತಾರೆ. ಅದರಲ್ಲೂ ಮಂತ್ರಿಗಳೆಲ್ಲರೂ ಕೂಡ ರೈತರ ಆತ್ಮಹತ್ಯೆ ಅಂದರೆ ದುಡ್ಡು ಬರುತ್ತೆ ಅದಕ್ಕೆ ಆತ್ಮಹತ್ಯೆ ಮಾಡ್ಕೊಂತಾರೆ ಅಂತ ಇವತ್ತು ಮಂತ್ರಿಗಳು ಹೇಳಿಕೆಯನ್ನು ಕೊಡುವಂಥದ್ದು ನಾವು ನೋಡಿದ್ದೀರಿ. ಅದೇ ರೀತಿ ಅಭಿವೃದ್ಧಿ ಶೂನ್ಯ ಸರ್ಕಾರ, 2 ವರ್ಷದಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ. ಬೆಂಗಳೂರಿಗೆ ದೇವರೇ ಗತಿ ಅಂತ ಹೇಳ್ತಾ ಇರುವಂಥ ಉಪಮುಖ್ಯಮಂತ್ರಿಗಳನ್ನು ನಾವು ನೋಡ್ತಾ ಇದ್ದೀರಿ. ಕಸದ ರಾಶಿಗಳು ಬಿದ್ದಾಗಿದೆ, ಅಭಿವೃದ್ಧಿ ಆಗ್ತಾ ಇಲ್ಲ. ಇನ್ನು ಬಾಣಂತಿಯರ ಸಾವು ನಿಂತೇ ಇಲ್ಲ, ಬಾಣಂತಿಯರ ಸಾವು ಕಂಟಿನ್ಯೂ ಆಗ್ತಾ ಇದೆ. ಅದೇ ರೀತಿ ಇನ್ನೂ ಹಲವಾರು ಬಹಳ ವಿಸ್ತೃತವಾಗಿ ಇವತ್ತು ಸುಮಾರು 1.5-2 ಗಂಟೆಗಳ ಕಾಲ ಚರ್ಚೆ ಆಗಿದೆ. ಇಷ್ಟು ಚರ್ಚೆ ಯಾವತ್ತೂ ಆಗಿಲ್ಲ. ಈ ಸರ್ಕಾರ ಮಾಡ್ತಾ ಇರುವಂಥ ಅಕ್ರಮ, ಅವ್ಯವಹಾರ ಇವೆಲ್ಲವನ್ನ ಬಯಲಿಗೆಳಬೇಕು ಅನ್ನೋ ತೀರ್ಮಾನವನ್ನು ನಮ್ಮ ಎರಡೂ ಪಾರ್ಟಿಯವರು ಒಟ್ಟಾಗಿ ಮಾಡಿದಿರಿ. ವಿಧಾನಸಭಾ ಪೂರ್ತಿ ಅಧಿವೇಶನದಲ್ಲಿ ಈ ಸರ್ಕಾರ ಮಾಡ್ತಾ ಇರುವಂಥ ಜನದ್ರೋಹಿ ಕೆಲಸಗಳ ವಿರುದ್ಧವಾದಂಥ ಹೋರಾಟಗಳನ್ನು ನಾವು ಮಾಡ್ತೇವೆ. ನಿಮ್ಮ ಪಕ್ಷದಲ್ಲಿರುವಂತಹ ಭಿನ್ನಮತನ ಬದಿಗಿಟ್ಟು ಒಗ್ಗಟ್ಟು ಪ್ರದರ್ಶನ ಏನಾದರೂ ಆಗುತ್ತಾ? ಜನರ ಸಮಸ್ಯೆಗೆ ಪರಿಹಾರ ದೊರಕಿಸ್ಕೊಡ್ತೀರಾ? ನೋಡಿ, ಇದೆಲ್ಲ ಟೆಂಪರರಿ ರಾಜ್ಯದ ಅಧ್ಯಕ್ಷರು ಘೋಷಣೆ ಆದಮೇಲೆ ಎಲ್ಲನೂ ಕೂಡ ನಿಂತು ಹೋಗ್ತೈತೆ. ನಾವು ಒಟ್ಟಾಗಿ ಕೆಲಸ ಮಾಡ್ತೀರಿ. ಪ್ರಜಾಪ್ರಭುತ್ವದಲ್ಲಿ ಮಾತಾಡುವಂಥ ಒಂದು ಹಕ್ಕಿದೆ, ಸ್ವಲ್ಪ ಅತಿರೇಕ ಆಗಿರ್ಬೋದು, ಆದರೆ ಇವೆಲ್ಲ ಸರಿ ಹೋಗ್ತೈತೆ. ನಾವು ಒಟ್ಟಿಗೆ ಹೋಗ್ತೀರಿ. ಈಗ ನಾವು ಮತ್ತು JDS ಅಣ್ಣ ತಮ್ಮಂದಿರ ರೀತಿ ಈ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂಥ ಕಾಂಗ್ರೆಸ್ಸಿನ ದುರಾಡಳಿತ ವಿರುದ್ಧ ಒಟ್ಟಾಗಿ ಟೊಂಕ ಕಟ್ಟಿ ಹೋರಾಟವನ್ನು ಮಾಡ್ತೀರಿ. ಕರ್ನಾಟಕದಲ್ಲಿ ನಮ್ಮ ಮೈತ್ರಿ ಪಕ್ಷವಾಗಿರ್ತಕ್ಕಂಥ JDSಸಿನ ನಾಯಕರಾದಂಥ ರಾಜ್ಯದ ಅಧ್ಯಕ್ಷರು ಕೇಂದ್ರ ಸಚಿವರಾದಂಥ ಕುಮಾರಣ್ಣ ಅವರು, ಅದೇ ರೀತಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿ ಅವರು, ಸದಾನಂದ ಗೌಡರು, ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು, ಇನ್ನೂ ಅನೇಕ ನಮ್ಮ ಸಿ.ಟಿ. ರವಿ ಎಲ್ಲ ಪ್ರಮುಖರು, ಎರಡೂ ಪಕ್ಷದ ಪ್ರಮುಖ ನಾಯಕರ ಸಭೆಯನ್ನು ಇವತ್ತು ನಾನು ಕರೆದಿದ್ದೆ. ಇವತ್ತು ಬಹಳ ಪ್ರಮುಖವಾಗಿ ರಾಜ್ಯದಲ್ಲಿ ಬರ್ತಕ್ಕಂಥ ಅಧಿವೇಶನದಲ್ಲಿ ಈ ಸರ್ಕಾರ ಬಂದು 2 ವರ್ಷ ಆದಮೇಲೆ ರಾಜ್ಯದಲ್ಲಿ ಕೋಮು ಗಲಭೆಗಳು ನಡೀತಾ ಇರುವಂಥದ್ದು, ಕ್ರಮ ಆಗ್ತಾ ಇಲ್ಲ, ಯಾವುದೇ ಕ್ರಮ ಆಗದೇ ಇರತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀರಿ. ಮೈಸೂರಿನ ಘಟನೆ ನಮ್ಮ ಕಣ್ಮುಂದೆ ಇದೆ. ಪೊಲೀಸ್ ಸ್ಟೇಷನ್ಗಳ ಮೇಲೆ 2ನೇ ಬಾರಿ ಹಲ್ಲೆ ಆಗ್ತಾ ಇರುವಂಥದ್ದು. ಅದೇ ರೀತಿ ಮೈಕ್ರೋ ಫೈನಾನ್ಸ್
ಇವರು ಸುಗ್ರೀವಾಜ್ಞೆ ತಂದ್ರೂ ಕೂಡ ನಿನ್ನೆನೂ ಕೂಡ ಮಂಡ್ಯದಲ್ಲಿ ಇಬ್ಬರು ಸಾವನ್ನಪ್ಪಿರೋ ಘಟನೆ ನಾವು ನೋಡ್ತಾ ಇದ್ದೀರಿ. ಅದೇ ರೀತಿ ಕೆಪಿಎಸ್ಸಿ ಹೆಸರಲ್ಲಿ ಇವತ್ತು ಅಮಾಯಕವಾದಂಥ ಮುಂದೆ ಈ ರಾಜ್ಯದಲ್ಲಿ ಅಸಿಸ್ಟೆಂಟ್ ಕಮಿಷನರು, ತಹಸೀಲ್ದಾರರುಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳಾಗಬೇಕಾಗಿರೋರು ಪ್ರಾರಂಭದಲ್ಲೇ ಅವರು ಕೋಟಿ ಲಂಚವನ್ನು ಕೊಟ್ಟು ಪಾಸಾಗುವಂಥ ಪರಿಸ್ಥಿತಿಗೆ ಇವತ್ತು ದೂಡಿರೋವಂಥದ್ದು. ಅದರಲ್ಲೂ ಕನ್ನಡದ ವಿದ್ಯಾರ್ಥಿಗಳು ಇವರಿಗೆ ಸಿದ್ದರಾಮಯ್ಯನವರು ಅವರು ಜೀವನ ಪ್ರಾರಂಭ ಮಾಡಿದ್ದೇ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾಗಿ. ಇವತ್ತು ಕನ್ನಡವನ್ನು ಕೊಲೆ ಮಾಡ್ತಾ ಇದ್ದಾರೆ. ಟ್ರಾನ್ಸ್ಲೇಷನ್ 100 ಪ್ರಶ್ನೆಗಳಲ್ಲಿ 75 ಪ್ರಶ್ನೆಗಳು ಕನ್ನಡನೇ ಇಲ್ಲ ಅಲ್ಲಿ. ವಿಶ್ವ ಅನ್ನೋ ಕಡೆ ವಿಶ್ವಸಂಸ್ಥೆ ಅಂತ ಇದೆ, ವಿಶ್ವ ಬ್ಯಾಂಕ್ ಅಂತ ಆಗಿದೆ. ಈ ಥರದ ಅನಾಹುತಗಳನ್ನು ಮಾಡೋ ಮುಖಾಂತರ ಇವತ್ತು ಪರೀಕ್ಷೆಯಲ್ಲಿ ಅಕ್ರಮಗಳ ಆಗಿರುವಂಥದ್ದು ಆಗಿದೆ. ಇವತ್ತು ರೈತ ವಿರೋಧಿಯಾದಂಥ ಸರ್ಕಾರ, ರೈತರ ಆತ್ಮಹತ್ಯೆ ಇನ್ನೂ ನಡೀತಾನೆ ಇದೆ. ಕುಮಾರಸ್ವಾಮಿಯವರಿದ್ದಾಗ ರೈತರ ಸಾಲ ಮನ್ನಾ ಮಾಡಬೇಕಂತಾರೆ, ರೈತರಿಗೆ ಜೀವ ಕೊಡುವಂಥ ಕೆಲಸ ಮಾಡಿದರು. ಈ ಸರ್ಕಾರ ಬಂದ ಮೇಲೆ ರೈತರ ಜೀವ ಹಿಂಡೋ ಕೆಲಸ ಮಾಡ್ತಾರೆ. ಅದರಲ್ಲೂ ಮಂತ್ರಿಗಳೆಲ್ಲರೂ ಕೂಡ ರೈತರ ಆತ್ಮಹತ್ಯೆ ಅಂದರೆ ದುಡ್ಡು ಬರುತ್ತೆ ಅದಕ್ಕೆ ಆತ್ಮಹತ್ಯೆ ಮಾಡ್ಕೊಂತಾರೆ ಅಂತ ಇವತ್ತು ಮಂತ್ರಿಗಳು ಹೇಳಿಕೆಯನ್ನು ಕೊಡುವಂಥದ್ದು ನಾವು ನೋಡಿದ್ದೀರಿ. ಅದೇ ರೀತಿ ಅಭಿವೃದ್ಧಿ ಶೂನ್ಯ ಸರ್ಕಾರ. 2 ವರ್ಷದಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ. ಬೆಂಗಳೂರಿಗೆ ದೇವರೇ ಗತಿ ಅಂತ ಹೇಳ್ತಾ ಇರುವಂಥ ಉಪಮುಖ್ಯಮಂತ್ರಿಗಳನ್ನು ನಾವು ನೋಡ್ತಾ ಇದ್ದೀರಿ. ಕಸದ ರಾಶಿಗಳು ಬಿದ್ದಾಗಿದೆ, ಅಭಿವೃದ್ಧಿ ಆಗ್ತಾ ಇಲ್ಲ. ಇನ್ನು ಬಾಣಂತಿಯರ ಸಾವು ನಿಂತೇ ಇಲ್ಲ, ಬಾಣಂತಿಯರ ಸಾವು ಕಂಟಿನ್ಯೂ ಆಗ್ತಾ ಇದೆ. ಅದೇ ರೀತಿ ಇನ್ನೂ ಹಲವಾರು ಭಾಳ ವಿಸ್ತೃತವಾಗಿ ಇವತ್ತು ಸುಮಾರು 1.5-2 ಗಂಟೆಗಳ ಕಾಲ ಚರ್ಚೆ ಆಗಿದೆ. ಇಷ್ಟು ಚರ್ಚೆ ಯಾವತ್ತೂ ಆಗಿಲ್ಲ. ಈ ಸರ್ಕಾರ ಮಾಡ್ತಾ ಇರುವಂಥ ಅಕ್ರಮ, ಅವ್ಯವಹಾರ ಇವೆಲ್ಲವನ್ನ ಬಯಲಿಗೆಳಬೇಕು ಅನ್ನೋ ತೀರ್ಮಾನವನ್ನು ನಮ್ಮ ಎರಡೂ ಪಾರ್ಟಿಯವರು ಒಟ್ಟಾಗಿ ಮಾಡಿದಿರಿ. ವಿಧಾನಸಭಾ ಅಧಿವೇಶನ ಪೂರ್ತಿ ಅಧಿವೇಶನದಲ್ಲಿ ಈ ಸರ್ಕಾರ ಮಾಡ್ತಾ ಇರುವಂಥ ಜನದ್ರೋಹಿ ಕೆಲಸಗಳ ವಿರುದ್ಧವಾದಂಥ ಹೋರಾಟಗಳನ್ನು ನಾವು ಮಾಡ್ತೇವೆ. ನೀವೇ ಹೇಳಿದಂಗೆ ಇಷ್ಟು ಜ್ವಲಂತ ಸಮಸ್ಯೆಗಳಿದೆ. ನಿಮ್ಮ ಪಕ್ಷದಲ್ಲಿರುವಂತಹ ಭಿನ್ನಮತನ ಬದಿಗಿಟ್ಟು ಒಗ್ಗಟ್ಟು ಪ್ರದರ್ಶನ ಏನಾದರೂ ಆಗತ್ತಾ? ಜನರ ಸಮಸ್ಯೆಗೆ ಪರಿಹಾರ ದೊರಕಿಸ್ಕೊಡ್ತೀರಾ ವಿರೋಧ ಪಕ್ಷದವರು? ನೋಡಿ, ಇದೆಲ್ಲ ಟೆಂಪರರಿ ರಾಜ್ಯದ ಅಧ್ಯಕ್ಷರು ಘೋಷಣೆ ಆದಮೇಲೆ ಎಲ್ಲನೂ ಕೂಡ ನಿಂತು ಹೋಗ್ತೈತೆ. ನಾವು ಒಟ್ಟಾಗಿ ನಾವು ಕೆಲಸ ಮಾಡ್ತೀರಿ. ಪ್ರಜಾಪ್ರಭುತ್ವದಲ್ಲಿ ಮಾತಾಡುವಂಥ ಒಂದು ಹಕ್ಕಿದೆ. ಸ್ವಲ್ಪ ಅತಿರೇಕ ಆಗಿರ್ಬೋದು, ಆದರೆ ಇವೆಲ್ಲ ಸರಿ ಹೋಗ್ತೈತೆ. ನಾವು ಒಟ್ಟಿಗೆ ಹೋಗ್ತೀರಿ. ಈಗ ನಾವು ಮತ್ತು JDS ಅಣ್ಣ ತಮ್ಮಂದಿರ ರೀತಿ ಈ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂಥ ಕಾಂಗ್ರೆಸ್ಸಿನ ದುರಾಡಳಿತ ವಿರುದ್ಧ ಒಟ್ಟಾಗಿ ಟೊಂಕ ಕಟ್ಟಿ ಹೋರಾಟವನ್ನು ಮಾಡ್ತೀರಿ. ಕರ್ನಾಟಕದಲ್ಲಿ ನಮ್ಮ ಮೈತ್ರಿ ಪಕ್ಷವಾಗಿರ್ತಕ್ಕಂಥ JDSನ ನಾಯಕರಾದಂಥ ರಾಜ್ಯದ ಅಧ್ಯಕ್ಷರು, ಕೇಂದ್ರ ಸಚಿವರಾದಂಥ ಕುಮಾರಣ್ಣ ಅವರು, ಅದೇ ರೀತಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿ ಅವರು, ಸದಾನಂದ ಗೌಡರು, ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು, ಇನ್ನೂ ಅನೇಕ ನಮ್ಮ CT ರವಿ, ಎಲ್ಲ ಪ್ರಮುಖರು, ಎರಡೂ ಪಕ್ಷದ ಪ್ರಮುಖ ನಾಯಕರ ಸಭೆಯನ್ನು ಇವತ್ತು ನಾನು ಕರೆದಿದ್ದೆ. ಇವತ್ತು ಬಹಳ ಪ್ರಮುಖವಾಗಿ ರಾಜ್ಯದಲ್ಲಿ ಬರ್ತಕ್ಕಂಥ ಅಧಿವೇಶನದಲ್ಲಿ ಈ ಸರ್ಕಾರ ಬಂದು 2 ವರ್ಷ ಆದಮೇಲೆ ರಾಜ್ಯದಲ್ಲಿ ಕೋಮು ಗಲಭೆಗಳು ನಡೀತಾ ಇರುವಂಥದ್ದು, ಕ್ರಮ ಆಗ್ತಾ ಇಲ್ಲ, ಯಾವುದೇ ಕ್ರಮ ಆಗದೆ ಇರತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀರಿ. ಮೈಸೂರಿನ ಘಟನೆ ನಮ್ಮ ಕಣ್ಮುಂದೆ ಇದೆ. ಪೊಲೀಸ್ ಸ್ಟೇಷನ್ಗಳ ಮೇಲೆ 2ನೇ ಬಾರಿ ಹಲ್ಲೆ ಆಗ್ತಾ ಇರುವಂಥದ್ದು. ಅದೇ ರೀತಿ ಮೈಕ್ರೋ ಫೈನಾನ್ಸ್ ಇವರು ಸುಗ್ರೀವಾಜ್ಞೆ ತಂದ್ರೂ ಕೂಡ ನಿನ್ನೆನೂ ಕೂಡ ಮಂಡ್ಯದಲ್ಲಿ ಇಬ್ಬರು ಸಾವನ್ನಪ್ಪಿರೋ ಘಟನೆ ನಾವು ನೋಡ್ತಾ ಇದ್ದೀರಿ. ಅದೇ ರೀತಿ ಕೆಪಿಎಸ್ಸಿ ಹೆಸರಲ್ಲಿ ಇವತ್ತು ಅಮಾಯಕವಾದಂಥ ಮುಂದೆ ಈ ರಾಜ್ಯದಲ್ಲಿ ಅಸಿಸ್ಟೆಂಟ್ ಕಮಿಷನರು, ತಹಸೀಲ್ದಾರರುಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳಾಗಬೇಕಾಗಿರೋರು ಪ್ರಾರಂಭದಲ್ಲೇ ಅವರು ಕೋಟಿ ಲಂಚವನ್ನು ಕೊಟ್ಟು ಪಾಸಾಗುವಂಥ ಪರಿಸ್ಥಿತಿಗೆ ಇವತ್ತು ದೂಡಿರೋವಂಥದ್ದು. ಅದರಲ್ಲೂ ಕನ್ನಡದ ವಿದ್ಯಾರ್ಥಿಗಳು ಇವರಿಗೆ ಸಿದ್ದರಾಮಯ್ಯನವರು ಅವರು ಜೀವನ ಪ್ರಾರಂಭ ಮಾಡಿದ್ದೇ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾಗಿ. ಇವತ್ತು ಕನ್ನಡವನ್ನು ಕೊಲೆ ಮಾಡ್ತಾ ಇದ್ದಾರೆ. ಟ್ರಾನ್ಸ್ಲೇಷನ್ 100 ಪ್ರಶ್ನೆಗಳಲ್ಲಿ 75 ಪ್ರಶ್ನೆಗಳು ಕನ್ನಡನೇ ಇಲ್ಲ ಅಲ್ಲಿ. ವಿಶ್ವ ಅನ್ನೋ ಕಡೆ ವಿಶ್ವಸಂಸ್ಥೆ ಅಂತ ಇದೆ, ವಿಶ್ವ ಬ್ಯಾಂಕ್ ಅಂತ ಆಗಿದೆ. ಈ ಥರದ ಅನಾಹುತಗಳನ್ನು ಮಾಡೋ ಮುಖಾಂತರ ಇವತ್ತು ಪರೀಕ್ಷೆಯಲ್ಲಿ ಅಕ್ರಮಗಳ ಆಗಿರುವಂಥದ್ದು
ಆಗಿದೆ. ಇವತ್ತು ರೈತ ವಿರೋಧಿಯಾದಂಥ ಸರ್ಕಾರ, ರೈತರ ಆತ್ಮಹತ್ಯೆ ಇನ್ನೂ ನಡೀತಾನೆ ಇದೆ. ಕುಮಾರಸ್ವಾಮಿ ಅವರಿದ್ದಾಗ ರೈತರ ಸಾಲ ಮನ್ನಾ ಮಾಡಬೇಕಂತಾರೆ ರೈತರಿಗೆ ಜೀವ ಕೊಡುವಂಥ ಕೆಲಸ ಮಾಡಿದರು. ಈ ಸರ್ಕಾರ ಬಂದ ಮೇಲೆ ರೈತರ ಜೀವ ಹಿಂಡೋ ಕೆಲಸ ಮಾಡ್ತಾರೆ. ಅದರಲ್ಲೂ ಮಂತ್ರಿಗಳೆಲ್ಲರೂ ಕೂಡ ರೈತರ ಆತ್ಮಹತ್ಯೆ ಅಂದರೆ ದುಡ್ಡು ಬರುತ್ತೆ ಅದಕ್ಕೆ ಆತ್ಮಹತ್ಯೆ ಮಾಡ್ಕೊಂತಾರೆ ಅಂತ ಇವತ್ತು ಮಂತ್ರಿಗಳು ಹೇಳಿಕೆಯನ್ನು ಕೊಡುವಂಥದ್ದು ನಾವು ನೋಡಿದ್ದೀರಿ. ಅದೇ ರೀತಿ ಅಭಿವೃದ್ಧಿ ಶೂನ್ಯ ಸರ್ಕಾರ, 2 ವರ್ಷದಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ. ಬೆಂಗಳೂರಿಗೆ ದೇವರೇ ಗತಿ ಅಂತ ಹೇಳ್ತಾ ಇರುವಂಥ ಉಪಮುಖ್ಯಮಂತ್ರಿಗಳನ್ನು ನಾವು ನೋಡ್ತಾ ಇದ್ದೀರಿ. ಕಸದ ರಾಶಿಗಳು ಬಿದ್ದಾಗಿದೆ, ಅಭಿವೃದ್ಧಿ ಆಗ್ತಾ ಇಲ್ಲ. ಇನ್ನು ಬಾಣಂತಿಯರ ಸಾವು ನಿಂತೇ ಇಲ್ಲ, ಬಾಣಂತಿಯರ ಸಾವು ಕಂಟಿನ್ಯೂ ಆಗ್ತಾ ಇದೆ. ಅದೇ ರೀತಿ ಇನ್ನೂ ಹಲವಾರು ಭಾಳ ವಿಸ್ತೃತವಾಗಿ ಇವತ್ತು ಸುಮಾರು 1.5-2 ಗಂಟೆಗಳ ಕಾಲ ಚರ್ಚೆ ಆಗಿದೆ. ಇಷ್ಟು ಚರ್ಚೆ ಯಾವತ್ತೂ ಆಗಿಲ್ಲ. ಈ ಸರ್ಕಾರ ಮಾಡ್ತಾ ಇರುವಂಥ ಅಕ್ರಮ, ಅವ್ಯವಹಾರ ಇವೆಲ್ಲವನ್ನ ಬಯಲಿಗೆಳಬೇಕು ಅನ್ನೋ ತೀರ್ಮಾನವನ್ನು ನಮ್ಮ 2 ಪಾರ್ಟಿಯವರು ಒಟ್ಟಾಗಿ ಮಾಡಿದಿರಿ. ವಿಧಾನಸಭಾ ಪೂರ್ತಿ ಅಧಿವೇಶನದಲ್ಲಿ ಈ ಸರ್ಕಾರ ಮಾಡ್ತಾ ಇರುವಂಥ ಜನದ್ರೋಹಿ ಕೆಲಸಗಳ ವಿರುದ್ಧವಾದಂಥ ಹೋರಾಟಗಳನ್ನು ನಾವು ಮಾಡ್ತೇವೆ. ಸರ್, ನೀವೇ ಹೇಳಿದಂಗೆ ಇಷ್ಟು ಜ್ವಲಂತ ಸಮಸ್ಯೆಗಳಿದೆ. ನಿಮ್ಮ ಪಕ್ಷದಲ್ಲಿರುವಂತಹ ಭಿನ್ನಮತನ ಬದಿಗಿಟ್ಟು ಒಗ್ಗಟ್ಟು ಪ್ರದರ್ಶನ ಏನಾದರೂ ಆಗತ್ತಾ? ಜನರ ಸಮಸ್ಯೆಗೆ ಪರಿಹಾರ ದೊರಕಿಸ್ಕೊಡ್ತೀರಾ ವಿರೋಧ ಪಕ್ಷದವರು? ನೋಡಿ, ಇದೆಲ್ಲ ಟೆಂಪರರಿ ರಾಜ್ಯದ ಅಧ್ಯಕ್ಷರು ಘೋಷಣೆ ಆದಮೇಲೆ ಎಲ್ಲನೂ ಕೂಡ ನಿಂತು ಹೋಗ್ತೈತೆ. ನಾವು ಒಟ್ಟಾಗಿ ಕೆಲಸ ಮಾಡ್ತೀರಿ. ಪ್ರಜಾಪ್ರಭುತ್ವದಲ್ಲಿ ಮಾತಾಡುವಂಥ ಒಂದು ಹಕ್ಕಿದೆ, ಸ್ವಲ್ಪ ಅತಿರೇಕ ಆಗಿರ್ಬೋದು, ಆದರೆ ಇವೆಲ್ಲ ಸರಿ ಹೋಗ್ತೈತೆ. ನಾವು ಒಟ್ಟಿಗೆ ಹೋಗ್ತೀರಿ. ಈಗ ನಾವು ಮತ್ತು JDS ಅಣ್ಣ ತಮ್ಮಂದಿರ ರೀತಿ ಈ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಕಾಂಗ್ರೆಸ್ಸಿನ ದುರಾಡಳಿತ ವಿರುದ್ಧ ಒಟ್ಟಾಗಿ ಟೊಂಕ ಕಟ್ಟಿ ಹೋರಾಟವನ್ನು ಮಾಡ್ತೀರಿ.